ನೀವು ಫ್ರಮ್ ತೀರ್ಥಹಳ್ಳಿ ಕೋಣಂದೂರ್ ಅಂತ ನಾವು ಆಫ್ ಸ್ಕ್ರೀನ್ ನೋಡ್ತಾ ಇದ್ವಿ. ನಿಮ್ ತಾಯಿ ಮತ್ತೆ ನಿಮ್ಮ ಭಾಷೆ ಬೇರೆ ಇದೆ, ಯಾವ ತರದ್ದು? ಅಂದ್ರೆ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡದ್ದೇನಾ ಅಥವಾ ಅದು ಬೇರೆ? ಇಲ್ಲ, ನಮ್ಮಮ್ಮ ತೆಲುಗವರು, ಅಪ್ಪ ಕನ್ನಡದವರು. ಈಗ ಮಾತಾಡಿ ತೆಲುಗುನಾ? ನನಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಅಂದ್ರೆ ಪ್ಯೂರ್ ತೆಲುಗು ಅಲ್ಲ, ಯಾಕಂದ್ರೆ ಅಪ್ಪನ ಜೊತೆ ಕನ್ನಡ ಮಾತಾಡೋದ್ರಿಂದ ಕನ್ನಡ ತೆಲುಗು ಎರಡು ಮಿಕ್ಸ್ ಮಾಡಿ ಮಾತಾಡ್ತೀನಿ. ನಾನು ಇನ್ಫ್ಯಾಕ್ಟ್ ಪ್ಯೂರ್ ತೆಲುಗು ಅವ್ರ ಹತ್ರ ತೆಲುಗುನೇ ಮಾತಾಡಲ್ಲ, ಯಾಕಂದ್ರೆ ನನ್ ತೆಲುಗು ಅವ್ರಿಗೆ ಅರ್ಥ ಆಗಲ್ಲ. ನಿಮ್ಗೆ ಎರಡು ಸ್ವಲ್ಪ ಮ್ಯಾನೇಜಬಲ್ ಅಲ್ಲ? ಮ್ಯಾನೇಜಬಲ್, ಬಟ್ ತೆಲುಗುಗಿನ ಚೆನ್ನಾಗಿ ಕನ್ನಡನೇ ನಾನು ಮಾತಾಡೋದು. ಯಾಕಂದ್ರೆ ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗ ಅಲ್ಲ, ತೀರ್ಥಹಳ್ಳಿ ಕೋಣಂದೂರು. ಅಲ್ಲಂತೂ ಮಲ್ನಾಡ್ ಅಂದ್ರೆ ಫೇಮಸ್ ಕನ್ನಡಕ್ಕೆ. ಕರೆಕ್ಟ್. ಸೊ ಅದಕ್ಕೆ ಕೇಳಿದ್ದು ಆಫ್ ಸ್ಕ್ರೀನ್ ಅಲ್ಲಿ ಏನ್ ಹಿಂಗ್ ಮಾತಾಡ್ತಿದ್ರ ಮೇಡಮ್ ಏನು ಅಂತ. ಸೊ ತೆಲುಗು ಮತ್ತೆ ಕನ್ನಡ ಎರಡು ಮನೇಲಿ ಮಾತಾಡೋದು. ಎಸ್. ಇಷ್ಟೊಂದು ಸ್ಕೆಡ್ಯೂಲ್ ಮಾಡ್ಕೊಡುವಾಗ ಅಥವಾ ಈ ಇಂಜಿನಿಯರ್ ಓದುವಾಗ, PUC ಮಾಡುವಾಗ ಎಲ್ಲವೂ ಹಂತವನ್ನ ದಾಟ ಬಂದಾಗ ಎಲ್ಲೋ ಒಂದ್ ಕಡೆ ಅನ್ಸಿದ್ಯಾ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ತಡಿ ಅಂತ? ಇವತ್ತು ಅನ್ಸ್ತಿತ್ತು, ನಮ್ಮಮ್ಮಂಗೆ ಹೇಳ್ತಿದ್ದಮ್ಮ ಸಾಕಾಯ್ತಮ್ಮ ಅಂತ. ಅಂದ್ರೆ ಸಮ್ಟೈಮ್ಸ್ ಏನಾಗೋಗುತ್ತೆ ಅಂದ್ರೆ ಸಾಕಪ್ಪ ಸಾಕು ಅನ್ಸ್ಬಿಡುತ್ತೆ. ಸಿಕ್ಕಾಪಟ್ಟೆ ಹೆಕ್ಟಿಕ್ ಆದಾಗ, ಫಾರ್ ಎಕ್ಸಾಂಪಲ್ ಈ ಎಕ್ಸಾಮ್ ಟೈಮಲ್ಲಿ ಅಂತೂ ನನಗೆ ಹೆಂಗಾಗಿರುತ್ತೆ ಅಂದ್ರೆ ಬೆಳಗ್ಗೆ ಒಂದೇನೋ ಪಾಸನ ಒಂಥರ ಎಕ್ಸಾಮ್ ಟೈಮ್ ಮುಗಿದ್ಬಿಟ್ರೆ ಖುಷಿ ನನ್ಗೆ, ಓಕೆ ಶೂಟ್ ಆರಾಮಾಗಿ ಮಾಡ್ಬೋದು ಅಂತ. ಸೊ ಸ್ವಲ್ಪ ಸಲ ಎರಡೆರಡು ಮ್ಯಾನೇಜ್ ಮಾಡೋದ್ ಕಷ್ಟ ಅನ್ಸುತ್ತೆ, ಬಟ್ ಇಲ್ಲ ಮಾಡ್ಬೋದು ಮ್ಯಾನೇಜು. ಅವೆಲ್ಲ ಎಂಜಾಯ್ಮೆಂಟ್ ಅನ್ನೋ. ಹಾ, ಡೆಫಿನೆಟ್ಲಿ ನಾನು ಎರಡನ್ನೂ ಎಂಜಾಯ್ ಮಾಡೋದ್ರಿಂದ ನನಗೆ ಅಷ್ಟು ಕಷ್ಟ ಅನ್ಸಲ್ಲ. ಓದೋದನ್ನು ಎಂಜಾಯ್ ಮಾಡ್ತೀನಿ, ಆಕ್ಟಿಂಗ್ನು ಎಂಜಾಯ್ ಮಾಡ್ತೀನಿ, ಸೊ ಏನ್ ಅನ್ಸಲ್ಲ. ಸೊ ಹಾಗಾದ್ರೆ ಮಹತಿ ಅವರ ಲೈಫಲ್ಲಿ ವಾಟ್ ನೆಕ್ಸ್ಟ್ ಅಂದ್ರೆ ಏನು ಇದೆ ಅಂತ? ನೆಕ್ಸ್ಟ್ ಇನ್ನೂ ಒಳ್ಳೆ ಒಳ್ಳೆ ಪಾತ್ರಗಳು ಮಾಡಬೇಕು ಖಂಡಿತ. ಈಗ ಮಾಡ್ತಾ ಇರೋದಂತೂ ತುಂಬಾನೇ ಒಳ್ಳೆ ಪಾತ್ರ. ನೆಕ್ಸ್ಟು ಇನ್ನೂ ಚೆನ್ನಾಗಿರೋ ಪಾತ್ರಗಳು, ವರ್ಸಟೈಲ್ ರೋಲ್ಸ್ ಸಿಗಬೇಕು ಅಂತ ಒಂದು ಆಸೆ ಇದೆ. ಎಲ್ಲ ಥರದ್ದು ಮೂವೀಸ್ ಆಗಲಿ ಸೀರಿಯಲ್ಸ್ ಆಗಲಿ ನನ್ಗೆ ಏನಾದರೂ ಒಳ್ಳೆ ಪಾತ್ರ ಸಿಗ್ಬೇಕಷ್ಟೇ. ಎಸ್. ಸೊ ಮಹತಿ ಅವರು ಇಂಜಿನಿಯರ್ ಆದ್ಮೇಲೆ ನಿಜವಾಗ್ಲೂ ಇಂಜಿನಿಯರ್ ಕೆಲ್ಸಕ್ಕೆ ಹೋಗ್ತಾರಾ ಅಥವಾ ನಂಗೆ ಗೊತ್ತಿಲ್ಲ. ಒಂದು 4 ವರ್ಷ ಬಿಟ್ಟೆಲ್ಲ ಕೇಳಿ ನಾನೇ ಹೇಳ್ತೀನಿ ಏನಾದೆ ಅಂತ. ಹೌದಾ? 4 ವರ್ಷದವರೆಗೂ ನೀವೇನಾದ್ರೂ ಪಾತ್ರವನ್ನ ಮಾಡ್ತಾ ಇದ್ರೆ ನಾವೇ ಅವಾಗ ಅನ್ಕೊಂಡ್ಬಿಡ್ತೀವಿ ಪಕ್ಕಾ ಇವರು ಸಿನಿಮಾ ಇಂಡಸ್ಟ್ರಿ ನಮ್ಮ ನಟಿ ಆಗುವಂತ ಚಾನ್ಸಸ್ ಇದೆ ಅಂತ. ಅಲ್ಲ, ನಾವು ಇವಾಗ ತಮ್ಮನೇಲು ಬ್ರೇಕಿಂಗ್ ನ್ಯೂಸ್ ಹೆಂಗ ಇಂಜಿನಿಯರ್ ಮಾಡ್ತಿರೋ ಮಹತಿ ಅವರು. ನನಗೆ ನಿಜ ಗೊತ್ತಿಲ್ಲ, 4 ವರ್ಷ ಬಿಟ್ಟು ಮತ್ತೆ ಇಂಟರ್ವ್ಯೂ ಮಾಡಿದಾಗ ನಾನೇ ಬಂದು ಹೇಳ್ತೀನಿ ಏನ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಹೇಗೆ ನಿಮ್ಗೇನು ನಟಿಯಾಗಿ ಕಂಟಿನ್ಯೂ ಆಗ್ಬೇಕು? ಅಫ್ಕೋರ್ಸ್ ಚಿಕ್ಕ ವಯಸ್ಸಿಂದ ಮಾಡ್ತಿರೋದ್ರಿಂದ ಹೆಂಗಾಗಿದೆ ಅಂದ್ರೆ ಇದನ್ನ ಬಿಟ್ಟು ನಂಗೆ ಇರಕ್ಕಾಗಲ್ಲ. ನಂಗೆ 10th ಅಲ್ಲಿ ಒಂದಷ್ಟು ದಿನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಬಿರುಳಿತ್ತು, ಯೂಸ್ ಮಾಡಿರಲಿಲ್ಲ ಯಾವ್ದು, ಯಾಕಂದ್ರೆ ಶೂಟಿಂಗ್ ಸ್ವಲ್ಪ ದಿನ ಹೋಗಿರ್ಲಿಲ್ಲ ಎಕ್ಸಾಮ್ಸ್ ಅಂತ. ಅವಾಗಂತೂ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಅಂದ್ರೆ ಶೂಟಿಂಗ್ನ. ಹೆಂಗೆ ಅಂದ್ರೆ ನಾನು ಹೇಳ್ತೀನಿ ಬಾಯಲ್ಲಿ, ಅಪ್ಪ ಶೂಟಿಂಗ್ ಕಷ್ಟ, ಓದ್ಕೋತೀನಿ, ಅಯ್ಯೋ ಕಾಲೇಜ್ ಕಷ್ಟ ಅಥವಾ ಸ್ಕೂಲ್ ಕಷ್ಟ, ಶೂಟಿಂಗ್ ಮಾಡ್ತೀನಿ ಅಂತ. ಬಟ್ ಎರಡನ್ನೂ ಬಿಟ್ಟಿರಕ್ ನನ್ನ ಕೈಯಲ್ಲಾಗಲ್ಲ. ಓದೋದಾಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಎರಡೂ ಆಗಲ್ಲ. ಎರಡನ್ನೂ ತುಂಬಾ ಪ್ರೀತಿಸ್ ಮಾಡ್ತೀನಿ, ಎರಡು. ಸೂಪರ್. ಸೊ ಓವರ್ ಆಲ್ ಲೈಫ್ ನ ಎಂಜಾಯ್ ಮಾಡ್ತಿದಾರೆ ಮಹತಿ ಸದ್ಯಕ್ಕೆ? ಅಂದ್ರೆ ಸ್ವಲ್ಪ ಹೆಕ್ಟಿಕ್ ಆಗಿದೆ, ಬಟ್ ಸ್ಟಿಲ್ ಅಂದ್ರೆ ಹೆಂಗೆ ಅಂದ್ರೆ ಲೈಫ್ ಗೋಸ್ ಆನ್ ಅಷ್ಟೇ. ಸ್ವಲ್ಪ ಸಲ ಹೆಕ್ಟಿಕ್ ಅನ್ಸುತ್ತೆ, ಸ್ವಲ್ಪ ಸಲ ನಾನು ಕೂಡ ಸ್ಟ್ರೆಸ್ ಔಟ್ ಆಗ್ತೀನಿ, ಬಟ್ ಅಟ್ ದ ಎಂಡ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ಟ್ರೆಸ್ ಆದಾಗ ಯಾರ ಮೇಲೆ ಕೋಪ ತೋರಿಸ್ತೀರಾ? ನಾವು ಅಮ್ಮನೇ ಅಪ್ಪ ಬೇಜಾರಾಗಿ ಹೋಗುತ್ತೆ. ಆಮೇಲೆ ಒಂದಷ್ಟು ಸಲ ಸಾರಿ ಕೇಳಿರ್ತೀನಿ, 10 ಸಲ ಅಮ್ಮ ಸಾರಿ ಅಮ್ಮ ಅಂತ. ಸೊ ನಾನು ಸ್ಟ್ರೆಸ್ ಔಟ್ ಆದಾಗ ಮಾತಾಡಲ್ಲ, ಸುಮ್ನೆ ಒಂದ್ ಕಡೆ ಕೂತಿರ್ತೀನಿ ದೇವ್ರ ತರ. ಯಾಕಂದ್ರೆ ನಾನು ಮಾತಾಡ್ಬಿಟ್ರೆ ಏನೇನೋ ಸ್ಟ್ರೆಸ್ ತೋರಿಸ್ಬಿಡ್ತೀನಿ. ಅದ್ ಹಂಗೆ ಅಲ್ಲ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಔಟ್ ಆದಾಗ ಪಕ್ಕದಲ್ಲಿ ಯಾರು ಇರ್ತಾರ ಅವ್ರ ಮೇಲೆ ಹಾಕ್ಬಿಡ್ತೀನಿ. ಕರೆಕ್ಟ್. ಸೊ ಅದಕ್ಕೆ ಅಮ್ಮನೇ ಬಲಿ ಪ್ರತಿ ಸಲ. ಪಾಪ ಎವ್ರಿ ಟೈಮ್ ಸಾರಿ ಕೇಳ್ತೀನಿ, ಅಮ್ಮ ಸಾರಿ ಅಂತ. ಬಟ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ, ಅಮ್ಮ ನಾನು ಸ್ಟ್ರೆಸ್ ಅಲ್ಲಿ ಇದ್ರೆ ಮಾತಾಡ್ಸ್ಲೇಬೇಡ ಪ್ಲೀಸ್, ನಾನು ಏನೇನೋ ಮಾತಾಡ್ತೀನಿ. ಅಥವಾ ನಂಗೆ ಏನಾದ್ರು ತುಂಬಾ ಸುಸ್ತಾಯ್ತು ಅಂದ್ರೆ ಅಮ್ಮ ಅಂತಲ್ಲ, ಯಾರಾದ್ರೂ ಪಕ್ಕದಲ್ಲಿರೋರ್ ಮೇಲೆ ತೋರಿಸ್ಬಿಡ್ತೀನಿ ಫ್ರಸ್ಟ್ರೇಷನ್. ಐ ನೋ ಇಟ್ ಇಸ್ ಬ್ಯಾಡ್, ಆತರ ಮಾಡಬಾರ್ದು, ಬಟ್ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಸೊ ಮಹತಿಗೆ ಏನ್ ಇನ್ಸ್ಪೈರ್ ಮಾಡುತ್ತೆ ಟು ಓವರ್ಕಮ್ ಆಲ್ ದೀಸ್ ಸಿಚುವೇಶನ್ಸ್ ಅಥವಾ ಏನೋ ಕಮ್ ಬ್ಯಾಕ್ ಲೈಕ್ ಫಿನಿಕ್ಸ್ ಅಗೈನ್ ಈ ಸ್ಟ್ರೆಸ್ ಟೈಮ್ ನಲ್ಲೂ? ಅಂದ್ರೆ ಈಗ ಸ್ಟ್ರೆಸ್ ಆಗುತ್ತೆ ಖಂಡಿತ. ಎಕ್ಸಾಮ್ ಟೈಮಲ್ಲಿ ಎರಡೂ ಮ್ಯಾನೇಜ್ ಮಾಡಬೇಕಾಗುತ್ತೆ, ಶೂಟಿಂಗು ಕಾಲೇಜು ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಬಟ್ ಆಮೇಲೆ ಅಟ್ ದ ಎಂಡ್ ನಾನು ಅನ್ಕೊಳ್ಳೋದು ಇಷ್ಟೆಲ್ಲ ಕಷ್ಟ ಬಂದಿದ್ದಂಗೆ ಒಂದು ಒಳ್ಳೆ ಫಲ ಸಿಗುತ್ತೆ. ಹಾಗಾಗಿ ಅಟ್ ದ ಎಂಡ್ ಏನು ಒಳ್ಳೆ ರೆಕಗ್ನೈಸೇಷನ್ ಸಿಗುತ್ತೆ ಜನರಿಂದ, ಇನ್ನೊಂದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ವೆನ್ ಇಟ್ ಕಮ್ಸ್ ಟು ಎಜುಕೇಶನ್. ಸೊ ಆ ರೀತಿ ಕಷ್ಟಪಡೋಣ, ಎಷ್ಟಾದ್ರೂ ಪಡೋಣ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂದ್ರೆ ಖಂಡಿತ ಪಡೋಣ ಅಂತ. ಓಕೆ, ಮಹತಿ ಈ ತರದೊಂದು ರೋಲ್ ಮಾಡ್ಬೇಕಪ್ಪ. ಈಗ ಮೈತು ಅಂತೂ ಅದು ಕಂಪ್ಲೀಟ್ ಆಗಿ ಪರಿಪೂರ್ಣತೆ ಆಗ್ಬಿಟ್ಟಿದೆ. ಬಟ್ ನಾನು ಈ ತರದೊಂದು ರೋಲ್ ಮಾಡಿದ್ರೆ ನನ್ನೊಂದು ಕರಿಯರ್ ಸಮಾಧಾನ ಸ್ಯಾಟಿಸ್ಫೈ ಅಂತಂದ್ರೆ ಯಾವ ಪಾತ್ರ? ಯಾವುದಾದ್ರೂ ನನ್ಗೆ ಹಂಗೇನಿಲ್ಲ, ಬಟ್
ಕ್ರೈಮ್ ಥ್ರಿಲ್ಲರ್ ರೋಲ್ಸ್ ಇಷ್ಟ, ಡಿಟೆಕ್ಟಿವ್ ಆಗಲಿ. ನೀವ್ ಹೇಳಿದ ತಕ್ಷಣ ಅನ್ಕೊಂಡೆ ನಿಮ್ ಮುಖ ಅದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆಕ್ಚುಲಿ. ಕ್ರೈಮ್ ಥ್ರಿಲ್ಲರ್ ಆ ತರದಕ್ಕೆಲ್ಲ ಅಲ್ವಾ? ಕ್ರೈಮ್ ಥ್ರಿಲ್ಲರ್ಸ್ ಇಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ವಿಲನಿಶ್ ಹೀರೋಯಿನ್ಸ್ ಇರ್ತಾರೆ ಗೊತ್ತಾ, ಲೈಕ್ ಹೆಂಗೆ ಅಂದ್ರೆ ವಿಲನಿಶ್ ಅಂತಲ್ಲ, ಡ್ಯುಯಲ್ ಶೇಡ್ ಇರೋದು. ಹೀರೋಯಿನ್ಸ್ ಅಲ್ಲೇ ಡ್ಯುಯಲ್ ಶೇಡ್ ಇರುತ್ತೆ, ಇಲ್ಲಿ ಚೆನ್ನಾಗಿ ಮಾತಾಡೋದು, ಅಲ್ಲೋಗ ಒಂಥರ ಮಾಡೋದು. ಸೊ ಆ ಥರದ್ದು ಸ್ವಲ್ಪ ಇಷ್ಟ. ಆಮೇಲೆ ವಿಲನಿಶ್ ಅನ್ನೋದಕ್ಕಿಂತ ಒಬ್ಸೆಸ್ ಲವರ್ ಮಾಡ್ಬೇಕು ಒಂದ್ಸಲ ಆದ್ರೂ. ವಾಟ್ ಒಬ್ಸೆಸ್ ಲವರ್ ಹೆಂಗೆ ಅಂದ್ರೆ ಅದೇ ಮೇಲ್ ಬಿದ್ದು ಹೆಂಗೆ ಅಂದ್ರೆ ಹುಡ್ಗಂಗೋಸ್ಕರ ಏನಾದ್ರೂ ಮಾಡಕ್ ರೆಡಿ ಅನ್ನೋ ಒಂದು ಸ್ವಲ್ಪ ಸೈಕಾಟಿಕ್ ರೋಲ್ಸ್ ಇರುತ್ತೆ ಗೊತ್ತಾ. ಆ ತರದ ಪಾತ್ರಗಳಿಷ್ಟ. ಸ್ವಲ್ಪ ಸೈಕಾಟಿಕ್ ಅಂದ್ರೆ ಹೆಂಗೆ ಅಂದ್ರೆ ಅವನನ್ನ ಪ್ರೀತಿಸ್ಲೇಬೇಕು, ಏನಾದ್ರೂ ಮಾಡ್ತೀನಿ ನಾನು ಆ ತರ. ಸೊ ಅದೊಂಥರ ಚಾಲೆಂಜಿಂಗ್. ಒಂದು ಆಕ್ಟ್ರೆಸ್ ಅನ್ನೋರ್ಗೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ಪಾಸಿಟಿವ್ ರೋಲ್ಸ್ ಮಾಡ್ಬೋದು, ಬಟ್ ಡ್ಯುಯಲ್ ಶೇಡ್ ಇರುತ್ತಲ್ಲ ಅದನ್ನ ಮಾಡೋದು ತುಂಬಾ ಚಾಲೆಂಜಿಂಗ್. ಯಾಕಂದ್ರೆ ಆ ಥರ ಪಾತ್ರಗಳು ಹೇಗೆ ಅಂದ್ರೆ ಬೇರೆಯವ್ರ ಕಣ್ಗೆಲ್ಲ ಇವ್ಳು ಮಾಡ್ತಿರೋದು ತಪ್ಪು ಅಂತ, ಬಟ್ ಅವ್ಳ ಪ್ರೀತಿ ಯಾರಿಗೂ ಕಾಣಿಸಲ್ಲ. ಸೊ ಆ ಥರ ಸೈಕಾಟಿಕ್ ರೋಲ್ಸ್ ಮಾಡ್ಬೇಕಂತ ಇಷ್ಟ. ಹೆಂಗೆ ಅಂದ್ರೆ ಹೀರೋ ಮೇಲೆ ಟ್ರೈ ಮಾಡೋದು, ಇನ್ ದ ಸೆನ್ಸ್ ಒಬ್ಸೆಸ್ಡ್ ಒಂಥರ ಆ ಥರ ರೋಲ್ಸ್ ಮಾಡಕ್ ಇಷ್ಟ ಆಗುತ್ತೆ. ಅವಾಗ ಡ್ಯುಯಲ್ ಶೇಡ್ ಸಿಗುತ್ತೆ, ಪಾಸಿಟಿವ್ ಸಿಗುತ್ತೆ, ನೆಗೆಟಿವ್ ಸಿಗುತ್ತೆ. ಸೊ ಆ ಥರದ ಪಾತ್ರ ಇಷ್ಟ.